ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ನಮ್ಮ ಜನ ಸಂಸ್ಕಾರ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ್ದು ಅಂತ ಹಿರಿಯರೆಲ್ಲ ಏನೇನು ಹೇಳಿದ್ರು, ಬಹುಶಃ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ರೆ ಈ ಥರ ಹಿಂಸಾಚಾರಗಳೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಯಾವ್ಯಾವುದಕ್ಕೆ ಯಾವ್ಯಾವ ಜಾಗ, ಯಾವ್ಯಾವುದಕ್ಕೆ ಏನೇನು ಬೆಲೆ ಅಂತ ಹೇಳಿದೆ ನಮ್ಮ ಧರ್ಮದಲ್ಲಿ. ಹಾಗಾಗಿ ಯಾವಾಗ ನಿನ್ನ ಮನಸ್ಸಿನ ಸ್ಥಿತಿ ಕಳ್ಕೋತೀಯ, ಆ ಸಮತೋಲನ ಕಳ್ಕೋತೀಯ, ಆವತ್ತಿನ ದಿವಸ ಆ ಕ್ಷಣಕ್ಕೆ ನೀನು ಮನುಷ್ಯನಾಗಿ ಉಳಿಯಲ್ಲ, ಮೃಗ ಆಗ್ತೀಯ, ಮಾನವೀಯತೆ ಅನ್ನೋದು ಮರಿತೀಯ ಅನ್ನೋದೆಲ್ಲ ನಮ್ಮ ಸನಾತನ ಧರ್ಮದಲ್ಲೇ ಹೇಳಿದೆ. ಅದರ ಪ್ರಕಾರ ಈ ವ್ಯವಸ್ಥೆ ಇದ್ದಾಗ ವಿಪರ್ಯಾಸ ಏನು ಅಂತಂದ್ರೆ ಒಂದು ಕಡೆ ಕುಡಿಬೇಡಿ ಅಂತಾರೆ, ಇನ್ನೊಂದು ಕಡೆ ಅದನ್ನು ವ್ಯಾಪಾರ ಮಾಡಿಸ್ತಾರೆ. ಅದು ಹಿಂದಿನಿಂದನೂ ನಡ್ಕೊಂಬಂದಿದೆ. ಅದು ಅದ್ರ ಬಗ್ಗೆ ನಾ ಏನು ಹೇಳೋಕ್ಕಾಗಲ್ಲ. ಆದರೆ ಪಾನಮತ್ತರಾಗಿ ಗಾಡಿ ಓಡಿಸ್ಬೇಡಿ ಅಂತ ಹೇಳ್ತಾರಲ್ಲ, ಹಾಗೆ ಪಾನಮತ್ತರಾಗಿ ಇದ್ದಾಗ ಮನುಷ್ಯ ತನ್ನನ್ನು ತಾನು ಏನು ಅಂತಾನೆ ತಿಳ್ಕೊಳ್ದೆ ಹತೋಟಿ ಎಲ್ಲ ಕಳ್ಕೊತಾನೆ ಅನ್ನೋದು ಒಂದು ಭ್ರಮೆನ ಅಥವಾ ದಿಟನ ನನಗೆ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಕುಡಿಯೋರು ಅಂದ್ರೆ ಕುಡುಕರು ಅಂತ ನಾವು ಹೇಳ್ತೀವಲ್ಲ, ಕೆಟ್ಟವರಲ್ಲ, ಕೆಟ್ಟದ್ದು ಮಾಡಲ್ಲ, ಕೆಟ್ಟದ್ದು ಹೇಳಲ್ಲ. ಸತ್ಯ ಬರೀ ಕುಡ್ದಾಗ ಮಾತ್ರನೇ ಹೇಳಲ್ಲ. ಹಾಗೂ ನಿಮ್ಮ ಮನಸ್ಥಿತಿ ಮುಂಚಿತವಾಗಿ, ಈಗ ನಾನು ವೀರೇಶನ್ ಕಂಡ್ರೆ ನಂಗೆ ಆಗಲ್ಲ, ವೀರೇಶನ್ ಮುಖ ನೋಡಿದ್ರಾಗಲ್ಲ, ಅವನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾನು ಯಾವಾಗಲೂ ಅನ್ಕೊಂಡು ಅಕಸ್ಮಾತ್ ಯಾವತ್ತೂ ಒಂದು ದಿವಸ ಕುಡಿದಾಗ ನೀವು ಎದುರುಗಡೆ ಬರ್ತೀರ, ನಿಮ್ಮ ಮೇಲೆ ಕೋಪ ಬರ್ತೇನೆ ನಂಗೆ ಅವಾಗ. ಅಂದರೆ ಈ ಕುಡಿಯೋದ್ರಿಂದ ಉದ್ರೇಕ ಆಗತ್ತೆ, ನಿಮಗೆ BP ಜಾಸ್ತಿ ಆಗತ್ತೆ, ನಿಮಗೆ ರಿಲ್ಯಾಕ್ಸ್ ಆಗತ್ತೆ ಅಂತ ನೀವು ತಿಳ್ಕೊಂಡ್ರೆ BP ಜಾಸ್ತಿ ಆಗತ್ತೆ. ಹಾಗಾಗಿ ಅಟ್ಯಾಕಿಂಗ್ ನೇಚರ್, ಅಗ್ರೆಷನ್ ಬರುತ್ತೆ. ಒಂದು ಕಾರ್ಯಕ್ರಮಕ್ಕೆ ನನ್ನ ತಂದೆ ಯಾರೋ ಒಬ್ಬರು ಅವರ ಜೊತೆಯಲ್ಲಿದ್ದವರು, ಆಗಿನ ಕಾಲಕ್ಕೆ ಅವರು ಹಿರಿಯರು, ಅಂದರೆ ನಟರೇನಲ್ಲ, ಅವರು ನಮ್ಮಪ್ಪಂಗಿಂತ ವಯಸ್ಸಿನಲ್ಲಿ ಹಿರಿಯರು, ಅವರು ಗೌರವಿಸ್ತಿದ್ದವರು. ಅವರೇನು ಮಾಡ್ತಾರೆ, ಇಂಥ ಕಾರ್ಯಕ್ರಮಕ್ಕೆ ಹೋಗೋಣ ಬನ್ನಿ ಅಶ್ವಥ್ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಬೇಡಪ್ಪ, ಆ ಮನುಷ್ಯ ಸರಿ ಇಲ್ಲ, ಸೋಮ್ಗೆ ಆಮೇಲೆ ಏನೋ ಇರ್ತೋ ಅಂತ ಮುಂಚಿತವಾಗಿ ನಾನು ಆಗಲೇ ಹೇಳಿದೆ. ಅಶ್ವತ್ಗೊಂದು ದಿವ್ಯ ದೃಷ್ಟಿ ಇತ್ತು ನಮ್ಮ ಅಪ್ಪನಿಗೆ ಅಂತ. ಅವರು ಹೇಳ್ತಾರೆ, ಬೇಡ, ಆ ಮನುಷ್ಯ ನಾವು ಒಂಥರ ವಿಚಿತ್ರ, ಬೇಡ. ಇಷ್ಟಾಗಿಯೂ ಕೂಡ ಇಲ್ಲ ರೀ, ಅದು ಭಾಳ ಒಳ್ಳೆ ಕಾರ್ಯಕ್ರಮ, ಹೋಗಬೇಕು ಅಂಥೇಳಿ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಏನೋ ಹೋಗ್ತಾರೆ, ಸಾಮಾನ್ಯರ ಥರ ಹೋಗಿ ಆ ಕಾರ್ಯಕ್ರಮದಲ್ಲಿ ಹಿಂದೆ ಎಲ್ಲ ಕೂತಿರ್ತಾರೆ. ಆಯಿತು, ಕಾರ್ಯಕ್ರಮ ಮುಗೀತು. ಈ ಜೊತೆಲಿ ಕರ್ಕೊಂಡು ಹೋದ ವ್ಯಕ್ತಿಗೆ ಒಂದು ಸ್ವಲ್ಪ ಪ್ರಚಾರ ಪ್ರಿಯ. ಕೆಲವ್ರಿಗೆ ಎಲ್ಲ ಇರ್ತಲ್ಲ, ನಾವು ಇಂಥ ಜಾಗಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು, ಇಂಥವರೆಲ್ಲ ಪರಿಚಯ ಅಂತನೋ, ಅಥವಾ ಅಕಸ್ಮಾತ್ ಅಂದ್ಕೊಳ್ಳೋಣ. ಈಗ ವೀರೇಶು ಬಹಳ ಪಾಪ್ಯುಲರ್ ಮ್ಯಾನು, ಇಂಪಾರ್ಟೆಂಟ್ ಮ್ಯಾನು. ಎಲ್ಲರದ್ರಿಗೂ ನರೇಶ್, ಹಲೋ, ಅವರ್ ಯು ಅಂತ ನಾ ಮಾತಾಡಿಸ್ದಾಗ ಎಲ್ಲರೂ ಇವನು ಯಾರಪ್ಪ ಅಂತ ನನ್ನ ಗುರುತಿಸ್ತಾರೆ ಅನ್ನೋ ಥರಲ್ಲ. ಈ ಥರ ಇದು ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ ಮನುಷ್ಯನಲ್ಲಿ, ಇದು ಲಕ್ಷಣಗಳು ಬಂದಿದೆ. ಈ ಥರ ಬಂದು ಈ ವ್ಯಕ್ತಿ ಏನು ಮಾಡ್ತಾನೆ, ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಹೋಗ್ತಾರೆ. ಏನಪ್ಪ, ಏನು ಸಮಾಚಾರ ಅಂತ ಅವ್ರನ್ನ ಮಾತಾಡಿಸ್ತಾರೆ. ಸುಮ್ಗೆ ಆತ ಮಾತಾಡಿಸ್ಕೊಂಬಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಆ್ಯಕ್ಚುಲಾಗೆ ಆ ವೇದಿಕೆ ಮೇಲಿರೋಂಥ ವ್ಯಕ್ತಿ ಪಾನಮತ್ತನಾಗಿರ್ತಾನೆ. ಅದು ಸದೊಂಬತ್ತು ಕಾಲನೂ ಪಾನಮತ್ತನಾಗಿರುವಂಥ ವ್ಯಕ್ತಿ ಅವನು ಅಂತ ಸುಮಾರು ಜನಕ್ಕೆ ಗೊತ್ತಿರುವಂಥ ವಿಷಯನೇ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ, ನಾ ಯಾರ ಹೆಸರು ಹೇಳಲ್ಲ, ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದರೆ
ಯಾರಿಗಾರ ನೋವು ಮಾಡೋದು ನನಗಿಷ್ಟ ಇಲ್ಲ, ಬಟ್ ನಡೆದ ಸಂಗತಿ ಹೇಳೋದು ಮಾತ್ರ ನನಗಷ್ಟೆ. ಅವರು ಮಾತಾಡಿಸ್ಕೊಂಡು ಬಂದಿದ್ರೆ ಮುಗ್ದೋಗಿರೋದು. ಮುಚ್ಕೊಂಡಿರ್ಲಾರ್ದೆ ಅಂತಾರಲ್ಲ, ಅಶ್ವತ್ಥ ಬಂದಿಯಾರೆ ಅಂತ ಕೈ ತೋರಿಸ್ತಾರೆ. ತಕ್ಷಣ ಆ ವೇದಿಕೆ ಮೇಲಿರೋ ವ್ಯಕ್ತಿಗೂ ಈ ಅಶ್ವತ್ಗೂ ಮುಂಚಿನಿಂದ ಒಡನಾಟ ಇದ್ದಂಥ ವ್ಯಕ್ತಿ. ಏನೋ ಆ ಕಾಲಘಟ್ಟದಲ್ಲಿ ಅವರೇನೋ ಒಂದು ಸ್ವಲ್ಪ ಬೇರೆ ಆಗಿರ್ತಾರೆ. ಈಗೋ ಅಂತ ಅಲ್ಲ, ಇನ್ನೇನೂ ಅಲ್ಲ, ಏನು ಜಗಳ ಕಾದಿರಲ್ಲ, ಏನಿಲ್ಲ. ಬಟ್ ಅವರೇನೋ ಒಂದು ಸ್ವಲ್ಪ ದೂರ ಆಗಿರ್ತಾರೆ. ಹಾಗಿದ್ದಾಗ ಆ ವೇದಿಕೆ ಮೇಲಿರೋ ವ್ಯಕ್ತಿ ಎಲ್ಲಿ ಅಂತ ಕೇಳಿದಾಗ ಇಲ್ಲ ಈ ಅಪ್ಪ ಈ ಪ್ರಚಾರ ಪ್ರಿಯ ಇಲ್ಲಿದ್ದಾರೆ ಬಿಟ್ಟು ಕರೀತಾರೆ ಬಾಬಾ ಅಂತ. ಎಲ್ರದ್ರಿಗೂ ಬರಲ್ಲ ಅಂದ್ರೆ ಸರಿ ಹೋಗಲ್ಲ. ಅಷ್ಟೊತ್ಕಾಲ ನನ್ನ ತಂದೆ ಯಾರು ಒಂದು 4 ಜನಕ್ಕೆ ಗೊತ್ತಿತ್ತು. ಇವರು ಮಫ್ಲರ್ ಸುತ್ಕೊಂಡು ಹೋಗುವ ಅಲ್ಲಿ ಕೂತಿದ್ರು. ಸರಿ ಹೋದ್ರೆ ಆಯಪ್ಪ ಏನು ಅನ್ಕೊಂಡ್ನೋ ಈ ಅಪ್ಪ ಏನು ಅನ್ಕೊಂಡ್ರು ಅನ್ನೋ ಥರ ಈ ಬೋಳಿ ಮಗನೇ ನಾನು ಕೇಳ್ದ ನನ್ನ ಕಾರ್ಯಕ್ರಮಕ್ಕೆ ಬರ್ತಿದ್ಯಾ, ಅಷ್ಟು ನಿರ್ಲಕ್ಷ್ಯನ ನಾನು ಕಂಡ್ರಿಂದ ಚಪ್ಪಲಿ ತಗೊಂಡು ಹೊಡಿತ. ಬೆಂಗಳೂರು ಒಂಥರ ಒಳಗೆ ಹೊರಗೆ ಆ ಥರ, ಒಳಗೆ ಹೊರಗೆ ಆ ಥರ. ಅದೇ ಎಲ್ಲ ನಾನು ಹೇಳಿದ್ನಲ್ಲ, ಒಳಗೆ ಹೊರಗೆ 2 ಥರನೂ ಸಂಬಂಧ ಇದೆ. ಆ ಥರ ಬಾಲ್ಯ ಸ್ನೇಹಿತನ ಥರನೂ ಅಪ್ಪನಿಗೆ ಬಾಲ್ಯ ಸ್ನೇಹಿತ ಅಂದ್ರೆ ಮನೆ ಬರದೇ ಇರ್ತಿದ್ರ ಒಡನಾಟ ಇದ್ದವ್ರೆ. ಅದೇನಾಗುತ್ತೆ, ಯಾವಾಗಲೂ ಈಗ ನೀವು ಫ್ರೆಂಡ್ಸ್ ಅಪ್ಪ, ಯಾವಾಗಲೂ ಒಂದು ವಿಷಯಕ್ಕೆ ಮನಸ್ತಾಪ ಬರ್ಬೋದು. ಇಲ್ಲ ಡಿಫರೆನ್ಸ್ ಅಂದರೆ ವೀರೇಶು ಇತ್ತೀಚೆಗೆ ಯಾಕೋ ಸರಿಯಾಗಿ ಫೋನೇ ಮಾಡಲ್ಲ ಅನ್ನೋದು, ಏನೋ ಒಂದು ಕಾರಣ ಸಿಕ್ತು, ಹಾಗಾಗಿ ಬೇರೆ ಆಗಿರ್ತೀನಿ. ಆಮೇಲೆ ಯಾವತ್ತಾರ ಕುಡ್ಕೊಂಡು ವೀರೇಶ್ ಎದುರುಗಡೆ ಬಂದ ತಕ್ಷಣ ಉದ್ರೇಕಾಗೋದು. ಇದೆಲ್ಲ ಸಹಜ ಕ್ರಿಯೆ ಅಂತ ನಾವು ಹೇಳಿದ್ರು ನಮ್ಮ ಮನಸ್ಥಿತಿಯ ಹತೋಟಿಲಿ ಇಲ್ಲದಿದ್ರೆ ಆ ಥರ ಆಗತ್ತೆ. ಹಾಗಾದ್ಮೇಲೆ ಅದು ಎಲ್ಲೂ ಹೇಳಲಿಲ್ಲ ನನ್ನ ತಂದೆ. ಆಮೇಲೆ ಈ ಪ್ರಚಾರ ಪ್ರಿಯ ಎಷ್ಟು ದಿವಸ ಕ್ಷಮಾಪಣೆ ಕೇಳ್ಕೊಂಡ್ಳು. ಅಷ್ಟೊತ್ತವರೇ ನನ್ನಿಂದಾಗಿ ಈ ಥರ ಆಗೋದು, ತಪ್ಪಾಯಿತು 70ರ ದಶಕ. ನಂಗೆ ತಿಳಿದ ಮಟ್ಟಿಗೆ 8-79 ಇರ್ಬೋದೇನೋ, 78-79 ಇರ್ಬೋದು. ಆಮೇಲೆ ತದನಂತರ ಬಹಳಷ್ಟು ದಿವಸ ಆದಮೇಲೆ ಆ ಚಪ್ಪಲಿಲಿ ಹೊಡೆದಂತಹ ನನ್ನ ತಂದೆಯ ಒಡನಾಟ ಇಟ್ಕೊಂಡಂತಹ ವ್ಯಕ್ತಿ ಪ್ರಾಯಶ್ಚಿತ್ತ ಆಗಿರ್ಬೋದು. ಮನೆ ಬಂದಾಗ ನಮ್ಮ ತಾಯಿ ಕೈಲಿ ಬೈಸ್ಕೊಂಡು ನಿನಗೆ ಬೀದಿಲೇ ಹೊಡಿತೀನಿ ಅಂತ ನಮ್ಮಮ್ಮನೂ ಅಂದಿದ್ದು ಉಂಟು. ಅದು ಜೀವನದಲ್ಲಿ ಹೀಗೆ ಬಂದು ಹೋಯಿತು. ತದನಂತರ ನನ್ನ ತಂದೆಗೆ ಒಂದು ಕಡೆ ಸನ್ಮಾನ ಆಗುತ್ತೆ. ಆ ಸನ್ಮಾನ ಆದಾಗ ಆ ವ್ಯಕ್ತಿ ಬಂದಿರ್ತಾನೆ, ಆ ಹೊಡೆದ ವ್ಯಕ್ತಿ. ಎಲ್ಲ ಕಾಲಾಯ ತಸ್ಮೈ ನಮಃ. ಪ್ರಾಯಶ್ಚಿತ್ತ ಅಂದ್ರೆ ನೀನು ಅನುಭವಿಸೋದು, ನಾ ಮಾಡಿದ್ದು ತಪ್ಪು ಅಂತ ಆ ಅರಿವಾಗುತ್ತಲ್ಲ ತಪ್ಪಿನ ಒಂದು. ಆದ ನಂತರನೂ ಏನೋ ಎಂಬಂತೆ ಆ ಸನ್ಮಾನ ಸಮಾರಂಭದಲ್ಲಿ ಆತ ಮಾತಾಡ್ತಾನೆ. ಮಾತಾಡಿ ನನ್ನ ತಾಯಿ ಅನ್ನಪೂರ್ಣೇಶ್ವರಿ, ನಮ್ಮಪ್ಪ ಶಿವ ಅಂತ ಹೇಳ್ತಾನೆ. ನನಗೆ ನೆರಳಿಗೆ ನನಗೆ ಇರಕ್ಕೆ ಜಾಗ ಕೊಟ್ಟವರು ಅಂತ ಹೇಳ್ತಾರೆ. ನನಗೆ ಅನ್ನ ಹಾಕಿದೆ ಅನ್ನಪೂರ್ಣೇಶ್ವರಿ ತಾಯಿ ಅಂತ ಹೇಳ್ತಾರೆ. ನನ್ನ ತಾಯಿಗೆ ಎಲ್ಲ ಜಗಳ ಅನ್ನೋದು ಬರುತ್ತೆ ಹೋಗುತ್ತೆ ಮಾಡುತ್ತೆ, ಜೀವನದಲ್ಲಿ ಸ್ವಾಭಾವಿಕ. ನಮ್ಮಪ್ಪ ಅವತ್ತು ಎಕ್ಕಡದಲ್ಲಿ ಹೊಡೆದಿದ್ದು ದೊಡ್ಡದಾಗಿ ತಗೊಳ್ಳಿಲ್ಲ. ಆಮೇಲೆ ಅವನು ಮನೆಗೆ ಬಂದಾಗಲೂ ಯಾಕೋ ಬಂದೆ ಅಂತಲೂ ಕೇಳಲಿಲ್ಲ. ನಮ್ಮಮ್ಮ ಹಾಗಂದ್ರು, ಆಯಿತು. ತಿರ್ಗಿ ಆ ಸನ್ಮಾನಕ್ಕೆ ಹೋದಾಗ ಇವರು ಆ ಹಳೇ ಸ್ನೇಹಿತ ಹೇಗಿದ್ದ ಹೇಗೆ ಉಳ್ಕೊಂಡ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ
ಇವರ ಆಶೀರ್ವಾದ ಇರಬೇಕು ಅಂತಲೂ ಎಲ್ಲವೂ ಸಹಜವೇ. ನನ್ನ ತಂದೆಯಲ್ಲಿ ದೊಡ್ಡ ಗುಣ ಇತ್ತು ಅಂತ ಆಗಿನ ಕಾಲಕ್ಕೆ ಸರಿ, ಹೌದು. ಆಗಿನ ಕಾಲದಲ್ಲಿ ಹೇಗಿತ್ತು, ನೀವು ಕೆಳಗಡೆ ದುಡ್ಡು ಹಾಕ್ಬಿಟ್ರೆ, ಸಾರ್ ವೀರೇಶ್ವರೇ ದುಡ್ಡು ಬಿತ್ತು ತಗೊಳ್ಳಿ ಅಂತ ಹೇಳೋರು ಇದ್ರು. ಈಗ ಜೇಬಲ್ಲಿ ಇರೋದಲ್ಲೇ ಹೊಡೆಕಂಡಾಗ್ತಾರೆ. ಅದನ್ನು ಈ ಕಾಲಘಟ್ಟಕ್ಕೆ ತಡ್ಕೊಳ್ಳೋದು ಸರಿಯಲ್ಲ. ತಿರುಗಿಸಿ ಹೇಳೋದೇ, ಅಟ್ಲೀಸ್ಟ್ ತಿರುಗಿಸಿ ಹೇಳ್ಬೇಕು. ಕೊಡ್ತೀರೋ ಬಿಡ್ತೀರಿ ನೀವು ಬೇರೆ ಬಿಟ್ಟೆ, ತಿರುಗಿಸಿ ಹೇಳ್ಬೇಕು. ಇನ್ನೊಂದು ಮತ್ತೊಂದು ಇನ್ಸಿಡೆಂಟಲ್ಲಿ ಪ್ರಭಾವಿ ನಟ ಒಬ್ಬರು ಹೊಡಿತಾರೆ ಅಂತಿದೆ. ಹಾಂ ಸಾರ್, ಈಗ ಮನಸ್ಥಿತಿ ನಾ ಹೇಳ್ತೀನಲ್ಲ, ಯಾರೂ ಬೇಕು ಅಂತ ಮಾಡಲ್ಲ, ಅದ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಆಗ್ಬಿಡುತ್ತೆ ಅನ್ಬೇಕಾದ್ರೂ ಪ್ರಜ್ಞೆ ಇರಬೇಕು. ಪ್ರಜ್ಞೆ ಅಂತಂದ್ರೆ ಏನು, ವಾತಾವರಣ ಹೇಗಿದೆ ಅಂತ ತಿಳ್ಕೋಬೇಕು. ಅದೇನಾಗಿದೆ ಅಂದರೆ, ಒಂದು ಲಾಡ್ಜಲ್ಲಿ ಇರ್ತಾರೆ. ಲಾಡ್ಜಲ್ಲಿದ್ದಾಗ ಯಾರೋ ಇಬ್ಬರು ಹಾಕ್ತಾ ಮಾತಾಡ್ತಿರ್ತಾರೆ ಇಬ್ಬರು. ಅದರಲ್ಲಿ ಒಬ್ಬರು ತಂದೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರೋರು, ಇನ್ನೊಬ್ರಿಗೆ ಗೊತ್ತಿದೆ ಆದರೆ ಭಾಳ ಭಯಭಕ್ತಿ ಇರೋರು. ಆ ಥರ ಪಾಲ್ ಮಾತ್ರ ಜೋರಾಗಿ ಮಾತಾಡ್ತಿದೆ. ರೀ ಮೆತ್ತಗೆ ಮಾತಾಡ್ರಿ ರೀ, ಅಲ್ಲಿ ಪಕ್ಕದಲ್ಲಿ ಅಶ್ವತ್ಥ ಅವನು ಯಾವ ತೋಲಂಡಿ ಇರಲ್ಲ, ಈ ಥರ ರೀ ಮೆತ್ತಗೆ ಮಾತಾಡಿ ಮರ್ಯಾದೆ ಹೋಗುತ್ತೆ. ಆಮೇಲೆ ಒಬ್ಬರು ಅವನೇನೋ ನಂತರಲ್ಲ, ಈ ಥರ ಶುರು ಆಗುತ್ತೆ. ನಾನೇ ದೊಡ್ಡವನು, ನಾನೇ ಹೀಗೆ, ನಾನೇ ಹಾಗೆ ಅಂತ. ಸರ್, ಎಲ್ಲರೂ ಒಂದೊಂದು ಟೈಮಲ್ಲಿ ದೊಡ್ಡವರು ಹಾಗೇ ಇರ್ತಾರೆ. ಆ ಟೈಮಿಗೆ ಏನಾಗುತ್ತೆ, ಇದು ಒಂಥರ ಸಿನಿಮಾ ಕಥೆ ಇದ್ದಂಗೆ. ಇವರು ಮಾತಾಡ್ತಿದ್ದಾಗ ಈ ಕುಡಿಬೇಕಾದ್ರೆ ಮಧ್ಯದಲ್ಲಿ ಸಿಗರೇಟ್ಸ್ ಇದ್ವು. ಅವಾಗಿಂದೆಲ್ಲ ಲಾಡ್ಜಲ್ಲೆಲ್ಲ ಅಟ್ಯಾಚ್ಡ್ ಬಾತೆಲ್ಲ ಇರ್ತಿರ್ಲಿಲ್ಲ. ನಾ ಹೇಳ್ತಿರೋದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಮಾನದ ಟೈಮು. ನಿಮಗೆ ಈ ಸಿಗರೇಟ್ ಸೇದೋಕ್ಕೆ ಹೊರಗಡೆ ಮುಂದ್ಗಡೆ ಬಾಲ್ಕನಿಗೆ ಬಂದಾಗ ಬರ್ತಾರೆ. ಹಿಂಗೆ ಬಾಗಿಲು ತೆಗೆದ್ರೆ ಅಷ್ಟೊತ್ತವ್ರು ಹಿಂಗೆ ಪಾಸ್ ಆಗ್ತಾರೆ. ರೂಮಲ್ಲಿ ಹಿಂಗೆ ಪಾಸ್ ಆಗ್ತಾರೆ. ಅಷ್ಟೊತ್ತು ಹೋಗೋದನ್ನ ಆ ವ್ಯಕ್ತಿ ನೋಡ್ತಾನೆ. ಅವರೇನೋ ಸಿಗರೇಟ್ ಸೇದಿದ್ದಾಯ್ತು, ಏನೋ ಮಾಡ್ಕೊಂಡಾಯ್ತು. ನೆಕ್ಸ್ಟು ಒಳಗೆ ಬಂದು ಕೂತ್ಕೋತಾರೆ. ತಿರ್ಗಾ ಬಾಗಿಲು ಹಾಕೊಂಡು ತಿರ್ಗಾ ಮಾತಾಡ್ತಿದ್ದ, ತಿರ್ಗಾ ಹಾಗೆ ಹೇಗೆ ಅಂತಂದ ಒಂದು 25-30 ನಿಮಿಷದ ಮೇಲೆ ಇನ್ನೊಂದು ಸಿಗರೇಟ್ ಸೇದಕ್ಕಿಂತ ಬಾಗಿಲು ತೆಗಿತಾರೆ. ಅಷ್ಟೊತ್ತವ್ರು ತಿರ್ಗಾ ಪಾಸ್ ಆಗ್ತಾರೆ. ಪಾಸ್ ಆಗಿ ಬೋಳೆ ಮಗನೇ ಕದ್ದು ನಾವು ಮಾತಾಡೋದು ಕೇಳಿಸ್ಕೋತೆ ಅಂತ ಕಬಳ. ಅಲ್ಲಿ ಆಗಿರೋ ಸಿಚುಯೇಷನ್ ಏನು ಅಂದರೆ, ಅಶ್ವತ್ಥವ್ರು ಕೆಳಗಡೆ ಊಟಕ್ಕೆ ಹೋಗ್ತಾರೆ ಹೋಟ್ಲಿಗೆ, ಊಟ ಮಾಡ್ಕೊಂಡು ಬರ್ತಾರೆ. ನಾ ಹೇಳಿದ್ದು ಆಯಿತು ಸರ್, ಹತ್ತತ್ರ 55-56 ವರ್ಷದ ಹಿಂದಿನ ಮಾತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಜಮಾನ, ಇನ್ನೂ ಕಲರ್ ಶುರು ಆಗಿರಲಿಲ್ಲ. ಹೊಡೆದವರು ಒಂದು ಟೈಮಲ್ಲಿ ಪ್ರಖ್ಯಾತನೇ ಆಗಿದೆ. ಈಗ ನಾನು ಸುಮ್ಮನೆ ಎಲ್ಲ ಮಾರ್ಮಿಕವಾಗಿ ಹೇಳ್ತೀನಿ, ಅದೇನು ಹೇಳಿ ಇದು ಸುಳ್ಳು ಅಂತ ಹೇಳ್ಬೋದು ನೀವು. ಬೇಡ, ನೀವು ಸುಳ್ಳು ಅಂತ ತಿಳ್ಕೊಳ್ಳಿ, ಪರವಾಗಿಲ್ಲ, ಚಿಂತೆ ಇಲ್ಲ. ನಾನು ನಡೆದ ಘಟನೆ ಹೇಳ್ತಿದ್ದೀನಿ ವಿನಃ ಯಾರ ಮೇಲೂ ಹೇಳ್ತಿಲ್ವಲ್ಲ. ಈಗ ನಾನು ನಮ್ಮಪ್ಪನ ಒಳ್ಳೆತನ ಹೇಳ್ತಿದ್ದೀನಿ ಅಂದರೆ ನಮ್ಮಪ್ಪನೇನೋ ಬೆಳೆಸ್ಬಿಡ್ತೀನಿ. ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ ಸ್ವಾಮಿ, ಅವ್ರು ನಿನ್ನೇನು ಬೆಳೆಸೋದು ನಾನು? ಅಥವಾ ಅವ್ರ ಹೆಸರು ಹೇಳ್ಕೊಂಡು ನಾನೇನು ಎನ್ಕ್ಯಾಶ್ ಮಾಡ್ಕೋಬೇಕಾಗಿಲ್ಲ. ನಡೆದಿದ್ದು ನಾನು ಹೇಳ್ತಾ ಇದ್ದೀನಿ. ಆದರೆ ಈಗ ನಾನು ಹೇಳಬಾರ್ದು ಅಂತ ನಮ್ಮಪ್ಪ ಏನು ನಂಗೆ ಹೇಳಲಿಲ್ವಲ್ಲ. ನಡೆದಿದ್ದು ಹೀಗೆ. ಅವರ ಈ ಥರ ಎಲ್ಲ ಕಷ್ಟಪಟ್ಕೊಂಡು ಬಂದಿರೋಂಥ ಜೀವಗಳು. ನೀವು ಅವ್ರನ್ನ ನೋಡೇ ಇಲ್ಲ, ನೀವು ತಕ್ಷಣವೇ ನೀವು ಅವ್ರು ಗ್ರೇಟು ಅಂತ ಹೇಳ್ತೀರಾ. ಗ್ರೇಟು ಅಂತ ಹೇಳ್ತೀರಾ ಅನ್ನೋದು ತಪ್ಪೇ. ಹೇಗ್ರಿ ಹೇಳ್ತೀರಾ ನೀವು? ಅಶ್ವತ್ಥವ್ರನ್ನ ಕಂಡಿದ್ದೀರಾ, ಅವ್ರ ಒಡನಾಟ ಇಟ್ಕೊಂಡಿದ್ದೀರಾ, ಅವ್ರ ಹತ್ರ ಮಾತಾಡಿದ್ದೀರಾ, ಅವ್ರ ಮನೆ ನೋಡಿದ್ದೀರಾ, ಅವ್ರ ಮನೆ ಸ್ಥಿತಿ ನೋಡಿದ್ದೀರಾ? ಯಾರೋ ಏನೋ ಹೇಳ್ಬಿಟ್ಟ, ಈಗ ನಿಮ್ಮದೇ ಕ್ಲಿಪ್ಪಿಂಗ್ ಕಟ್ ಮಾಡಿಬಿಟ್ಟು ಯಾವುದೋ ಮಧ್ಯದಲ್ಲಿ ಯಾವುದೋ ಒಂದು ಪದದ್ದು ಒಂದು ಅಪಾರ್ಥ ಬರೋ ಹಾಗೆ ಸೇರಿಸ್ಬಿಟ್ಟು ಅವನೊಬ್ಬ ಟೈಟ್ಲು ಕೊಟ್ಬಿಟ್ಟಪ್ಪ. ಅವಾಗೇನಾಗ್ಬಿಡುತ್ತೆ? ಶಂಕರ ಒಬ್ಬ ಪೋಖ್ರಿ, ಸುಳ್ಳು ಹೇಳ್ತಾರೆ, ಪುಕ್ಸಟ್ಟೆ, ಅವ್ರ ಅಪ್ಪನ ಹೆಸರು ಹೇಳ್ಕೊಂಡು ಮಾಡ್ತಾನೆ. ನಮ್ಮಪ್ಪನ ನೋಡ್ಕೊಂಡು ನಂಗೆ ಚಾನ್ಸ್ ಕೊಡ್ತಿದ್ದಾರಂತೆ.
ನಿನ್ನೆ ಹೋಗಿ ನಾವು ಒಂದು ಶೂಟಿಂಗ್ ಆ್ಯಕ್ಟ್ ಮಾಡಿದೆ. ಓ ನೀವು ಅಶ್ವಥ್ ಅವ್ರ ಮಗ ಅಲ್ವಾ, ಬಾ ನಿಮ್ಗೊಂದು ಚಾರ್ಜ್ ಕೊಡಬೇಕು ಪಾಪ. BPL ಕಾರ್ಡೇ ಕಿತ್ತಾಕ್ಬಿಟ್ರು. ರೇ ಕಾರ್ಡ್ ಕೊಟ್ಟಿದ್ದನ್ನ ಅಥಾರಿಟಿ DC ಬಂದು ಕೊಟ್ಟಿದ್ದು. ನೀನು ಯಾವನ ಎಲ್ಲ ಕೂತ್ಕೊಂಡು ನಾನು ಕಾಮೆಂಟ್ ಮಾಡ್ಬೋದು, ಇಲ್ಲ ಯಾವುದೋ ಒಂದು ಗುಂಪು ಸೇರಿಸ್ಕೊಂಬಿಟ್ಟು ನೆಟ್ವರ್ಕ್ ಟಾರ್ಗೆಟ್ ಮಾಡೋದು. ಈಗ ವೀರೇಶನ್ ಟಾರ್ಗೆಟ್ ಮಾಡ್ತಾರೆ. ವೀರೇಶ್ ಏನೇನು ಮಾಡ್ತಾರೋ ಎಲ್ಲ ತಪ್ಪು ಅಂತ ಹೇಳ್ತಾ ಇರೋದು. ನನ್ನ ಮಗನ ಎಷ್ಟೋ ಕೆಲಸ ಕಾಸು ಮಾಡ್ಕೊಂಡಿದ್ದ, ಬುಲ್ಟಿನ್ ಬಿಡ್ತೇನ, ಈ ಥರದಕ್ಕೆ ಏನೋ ಬರ್ಕೊಂಡು ಹೋಗೋದು. ಇದೆಲ್ಲ ಸಾಮಾನ್ಯ ಆಗೋಗಿದೆ. ತಾಕತ್ತಿದ್ದರೆ ನಂಬರ್ ಕೊಟ್ಬಿಟ್ಟು ವೀರೇಶ್ಗೆ ನಾನು ಕಣ ಈ ಥರ ಹೇಳ್ತಿದ್ದೀನಿ, ನೀನು ಹೀಗೆ ಹೇಳಿದ್ದೀನಿ ಹೇಳಿ. ಅರ್ಧಂಬರ್ಧ ಅಲ್ಲ, ಏನು ಗೊತ್ತೇ ಇರಲ್ಲ ಅಶ್ವಥ್ ವಿಷಯ ಮಾತಾಡಬೇಡಿ ಗೊತ್ತಿಲ್ಲದೆ. ಪಾಪ ಎಲ್ಲೋ ಇರೋ ಜೀವಗಳು ರಾಜ್ಕುಮಾರು, ಅಶ್ವಥ್ ಅವರು, ಅವ್ರನ್ನೆಲ್ಲ ನನ್ನ ವಿಷಯ ಕೇಳಿಯೋದು. ಇದು ಯಾವ ನ್ಯಾಯ? ಇವ್ರು ಏನೋ ಬಹಳ ಅವ್ರ ಬಗ್ಗೆ ತಿಳ್ಕೊಂಡಿರೋ ಹಾಗೆ ರಾಜ್ಕುಮಾರ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲಪ್ಪ. ಯಾಕಂದರೆ ಅವರು ವೆರಿ ಫೇಮಸ್. ಅವರಂಥ ಏರಿದ ಸ್ಥಾನಕ್ಕೆ ಕನ್ನಡದಲ್ಲಿ ಇದುವರೆಗೂ ಯಾರೂ ಏರಿಲ್ಲ. ಎಸ್, ಆದ್ದರಿಂದ ಅವ್ರ ಬಗ್ಗೆ ಅಧ್ಯಯನ ಮಾಡಿರ್ಬೋದು, ಅವ್ರನ್ನ ಕಂಡಿರ್ಬೋದು, ಮಾಡಿರ್ಬೋದು. ಅದ್ರ ಬಗ್ಗೆ ನಾನು ಹೇಳಲ್ಲ. ನಮ್ಮಪ್ಪನ ಬಗ್ಗೆ ನೀವು ಹೇಳಬೇಕು ಅಂತಂದರೆ ಮಿನಿಮಮ್ ನಿಮಗೆ 45 ವರ್ಷ ಆಗಿರ್ಬೇಕು, ಒಡನಾಟ ಇಟ್ಕೊಂಡಿರ್ಬೇಕು, ಮಾತಾಡಿರ್ಬೇಕು, ನಮ್ಮ ಮನೆಗೆ ಬಂದಿರಬೇಕು, ನನ್ನ ನೋಡಿರ್ಬೇಕು, ನಮ್ಮಪ್ಪನ ಮಾತಾಡಿರ್ಬೇಕು. ಯಾವತ್ತೋ ಒಂದು ದಿವಸ ಎಲ್ಲ ಸಿಕ್ಬಿಟ್ಟು ನಮಸ್ಕಾರ ಸಾಲ ಆಟೋಗ್ರಾಫ ಫೋಟೋನ ತೆಗೆಸ್ಕೊಂಡ್ರೆ ಆಗಲ್ಲ.